ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ RCB ಅಂತೂ ಇಂತೂ ಪ್ಲೇ ಆಫ್ಗೆ ಹೋಗಿದೆ. ಅದು ನೆಕ್ಸ್ಟ್ ಕ್ವಾಲಿಫೈಯರ್ 2 ಮ್ಯಾಚ್ ಆಡ್ತಾ ಇದೆ, ಅಂದರೆ 22ನೇ ತಾರೀಕು. ಅದು ಕೂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಇದೆಲ್ಲದರ ನಡುವೆ ಒಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಭಾಳ ನೋವಾಗ್ತಾ ಇದೆ ಇದನ್ನ ಹೇಳೋದಕ್ಕೆ. ಜೊತೆಗೆ ಈಗ ತಾನೇ ನಮ್ಮ ಟೀಮ್ ಸೆಟ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮೆಗಾ ಹರಾಜು ಪ್ರಕ್ರಿಯೆ ಬಂದೇ ಬಿಡ್ತು. 2025ಕ್ಕೆ ಮೆಗಾ ಹರಾಜು ಪ್ರಕ್ರಿಯೆ ಅಂತ ಅಂದರೆ ಇಡೀ ಟೀಮೇ ಚೇಂಜ್ ಆಗುವಂಥ ಒಂದು ಪ್ರಕ್ರಿಯೆ ಇದು. ಕೇವಲ 4 ಆಟಗಾರರನ್ನ ಮಾತ್ರ ಎಲ್ಲ ಫ್ರಾಂಚೈಸಿಗಳು ಉಳಿಸ್ಕೊಳ್ಬೇಕು. ಉಳಿದಂಥ ಎಲ್ಲ ಆಟಗಾರರನ್ನ ಫ್ರಾಂಚೈಸಿಗಳು ಕೈ ಬಿಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಫ್ರಾಂಚೈಸಿಯ ಓನರ್ಗಳಿಗೂ ಕೂಡ ಈಗ ತಲೆನೋವು ಶುರುವಾಗ್ಬಿಟ್ಟಿದೆ. ಹೆಚ್ಚಾಗಿ ನಮ್ಮ RCB ಫ್ರಾಂಚೈಸಿಗೆ ಇದು ದೊಡ್ಡ ಮಟ್ಟದ ಹೊಡೆತ ಮತ್ತು ತಲೆನೋವು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ತಾನೇ ನಮ್ಮ ಟೀಮ್ ಎಂತ ಸ್ಟ್ರಾಂಗ್ ಆಗಿದೆ ಅಂತ ಅಂದರೆ, ಓ ಮೈ ಗಾಡ್, ಕೆಳಗಡೆ ಅಂದರೆ 10ನೇ ಸ್ಥಾನದಲ್ಲಿದ್ದಂಥ ನಮ್ಮ RCB ತಂಡ ಇವತ್ತು 3-4ನೇ ಸ್ಥಾನಕ್ಕೆ ಬಂದಿದೆ ಅಂತ ಅಂದರೆ, ಟಾಪ್ 4ಅಲ್ಲಿ ಇದೆ ಅಂತ ಅಂದರೆ ನಮ್ಮ ಟೀಮ್ ಹೆಂಗಿದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂಥ ಟೀಮನ್ನು ಪೂರ್ತಿ ಆಟಗಾರರನ್ನ ಕೈ ಬಿಡಬೇಕು ಅಂದರೆ 4 ಜನರನ್ನ ಮಾತ್ರ ಉಳಿಸ್ಕೊಂಡು ಎಲ್ಲ ಪ್ಲೇಯರ್ಗಳನ್ನ ಕೈ ಬಿಡಬೇಕು ಅಂದಾಗ ನಿಜಕ್ಕೂ ಹೊಟ್ಟೆ ಉರಿಯುತ್ತೆ ಕಣ್ರಿ. ಬಹಳ ನೋವಾಗ್ತಾ ಇದೆ. ಈಗ ನಮ್ಮ RCB ಪ್ಲೇ ಆಫ್ನಲ್ಲಿದೆ. RR ಜೊತೆಗೆ ಆಡುತ್ತೆ 22ನೇ ತಾರೀಕು. ಅದಾದ ನಂತರ ಅಲ್ಲಿ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಅಂತೂ ನನಗಿದೆ. ಖಂಡಿತವಾಗ್ಲಿಯೂ RCB ಫ್ಯಾನ್ಸ್ಗೂ ಎಲ್ರಿಗೂ ಕೂಡ ಇದ್ದೇ ಇದೆ. ಈ ಬಾರಿ ಕಪ್ ನಮ್ಮದೇ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ 2025ರ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಆಟಗಾರರನ್ನ ಕೈಬಿಟ್ಟು 4ರನ್ನ ಮಾತ್ರ ಉಳಿಸ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ BCCI ಎಲ್ಲ ಫ್ರಾಂಚೈಸಿಗಳಿಗೆ ತಿಳಿಸಿದೆ ಅನ್ನೋದು ಮೂಲಗಳಿಂದ ತಿಳಿದು ಬರ್ತಾ ಇರುವಂತಹ ವಿಚಾರ. ಹಾಗಾಗಿ RCB ಯಾವ 4 ಆಟಗಾರರನ್ನ ಉಳಿಸಿಕೊಳ್ಳುತ್ತೆ, ಯಾರ್ಯಾರನ್ನ ಕೈ ಬಿಡುತ್ತೆ ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತೀನಿ. ನನ್ನ ಪ್ರಕಾರ ಅಂತ ಅಲ್ಲ, ಕೆಲವು ಮೂಲಗಳ ಪ್ರಕಾರ, ಜೊತೆಗೆ RCB ಫ್ಯಾನ್ಸ್ ಒಂದಿಷ್ಟು ಪ್ರೆಡಿಕ್ಷನ್ ಮಾಡ್ತಾ ಇರೋದು. ಫ್ಯಾನ್ಸ್ ಹೇಳೋ ಪ್ರಕಾರ ಯಾರನ್ನ ಉಳಿಸ್ಕೊಳ್ಬೇಕು, ಯಾರನ್ನ ಬಿಡಬೇಕು ಅನ್ನೋದನ್ನ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ನಮ್ಮ RCB ಇಂದ ಒಂದಿಷ್ಟು ಮೇನ್ ಆಟಗಾರರು ಹೋಗ್ತಾರೆ. ಒಂದು ನಮ್ಮ DK ಫಿನಿಷರ್, ದಿ ಗ್ರೇಟ್ ಫಿನಿಷರ್ DK ಸಾಹೇಬ್ ದಿನೇಶ್ ಕಾರ್ತಿಕ್ ಮೊದಲೇ ಹೇಳಿಬಿಟ್ಟಿದ್ದಾರೆ IPL ಆರಂಭಕ್ಕೂ ಮುನ್ನ, ನಾನು ಇದೊಂದೇ ವರ್ಷ ಆಡೋದು, ಮುಂದಿನ ವರ್ಷದಿಂದ ಆಡೋದಿಲ್ಲ, ಕೇವಲ ಕಾಮೆಂಟ್ರಿ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿ ಅವರು ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಅವರು ಬಹುತೇಕ ರಿಟೈನ್ ಆಗೋದಿಲ್ಲ, ಅವರು ಮನಸ್ಸು ಮಾಡಲ್ಲ, ಮುಂದಿನ ವರ್ಷದಿಂದ ಅವರು ಆಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಮುಂದಿನ ವರ್ಷದಿಂದ ಅವರು ಟೀಮ್ನಲ್ಲಿ ಇರಲ್ಲ. ಇನ್ನು ಮತ್ತೊಬ್ಬ ಪ್ರಮುಖ ಆಟಗಾರ ಮ್ಯಾಕ್ಸ್ವೆಲ್ ಇರ್ತಾರ? ಹಾಗಾದರೆ ನನಗೇನೋ ಡೌಟು. ಯಾಕೆ ಅಂತ ಹೇಳಿದ್ರೆ ಮ್ಯಾಕ್ಸ್ವೆಲ್ ಈ ಬಾರಿ ಫಾರ್ಮ್ನಲ್ಲಿ ಇಲ್ಲ. ಜೊತೆಗೆ ಮ್ಯಾಕ್ಸ್ವೆಲ್ ಟೀಮ್ಗೆ ಬೇಕೇ ಬೇಕು. ಜೊತೆಗೆ ಮ್ಯಾಕ್ಸ್ವೆಲ್ ಟೀಮ್ಗೆ ಯಾವ ರೀತಿಯಾಗಿ ಹೊಂದ್ಕೊಂಡು ಬಿಟ್ಟಿದ್ದಾರೆ ಅಂತ ಅಂದರೆ, ಪ್ರೀತಿ ಜಂಟ ಅವರು ಮ್ಯಾಕ್ಸ್ವೆಲ್ ಅವರನ್ನು ಕರೆದ್ರು ಮೊನ್ನೆ, ನಿಮಗೆ ಮುಂದಿನ ವರ್ಷ ನಾವು ತೆಗೆದುಕೊಳ್ತೀವಿ ಅಥವಾ ನಾವು ಹರಾಜಿನಲ್ಲಿ ನಿಮ್ಮನ್ನು ಬಿಡ್ ಮಾಡ್ತೀವಿ ಅಂದಾಗ RCB ಕಪ್ ಗೆಲ್ಲೋವರೆಗೂ ನಾನು RCB ಟೀಮ್ನ ಬಿಟ್ಟು ಬರೋದಿಲ್ಲ ಅಂತ ಮ್ಯಾಕ್ಸ್ವೆಲ್ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹಾಗಾಗಿ ಮ್ಯಾಕ್ಸ್ವೆಲ್ ಬೇಕೇ ಬೇಕು ಅನ್ನೋದು RCB ಫ್ಯಾನ್ಸ್ ಅಭಿಪ್ರಾಯ. ಆದರೆ ಉಳಿದಂಥ 4 ಆಟಗಾರರನ್ನ ಅಂದರೆ ಕೇವಲ 4 ಆಟಗಾರರನ್ನ ಮಾತ್ರ ಉಳಿಸ್ಕೊಳ್ಬೇಕಲ್ವಾ RCB ಫ್ರಾಂಚೈಸಿ. ಹಾಗಾಗಿ ಮ್ಯಾಕ್ಸ್ವೆಲ್ ಅವರನ್ನ ಈ ಬಾರಿ ಬಿಟ್ಟೇ ಬಿಡ್ತಾರೆ ಅಥವಾ ಹೊರಗಡೆ ಕಳಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇದರ ಜೊತೆಗೆ ಫಾಫ್ ಡು ಪ್ಲೆಸಿ ನಮ್ಮ ನಾಯಕ, ಬಹಳ ಅತ್ಯದ್ಭುತ ಆಟಗಾರ, ಜೊತೆಗೆ ಎಂಥ ಕ್ಯಾಪ್ಟನ್ಸಿ ಗುರು, ತುಂಬ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾರೆ. ಅವರನ್ನು ಬಿಡುವಂಥ ಪರಿಸ್ಥಿತಿಯಲ್ಲಿ RCB ಫ್ರಾಂಚೈಸಿ ಇಲ್ಲ. ಆದರೆ RCB ಭವಿಷ್ಯವನ್ನು ನಾವು ನೋಡಬೇಕಲ್ವಾ. ಹಾಗಾಗಿನೇ ಫಾಫ್ ಡು ಪ್ಲೆಸಿ ಅವರನ್ನು ಬಿಡುವಂಥ ಎಲ್ಲ ಲಕ್ಷಣಗಳು ಇದ್ದೇ ಇದೆ. ಯಾಕೆ ಅಂತ ಹೇಳಿದರೆ ಈಗಾಗಲೇ ಏನು ನಮ್ಮ ಫಾಫ್ ಡು ಪ್ಲೆಸಿ ಅವರಿಗೆ 40 ವರ್ಷ ವಯಸ್ಸು. ಹಾಗಾಗಿನೇ ಫಾಫ್ ಅವರನ್ನು ಬಿಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಭವಿಷ್ಯದ ಕಡೆಗೆ RCB ಫ್ರಾಂಚೈಸಿ ಮುಖ ಮಾಡುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಯಾಕೆ ಅಂತ ಹೇಳಿದರೆ ಫಾಫ್ ಇನ್ನು 2-3 ವರ್ಷ ಅಥವಾ ಇನ್ನೊಂದು ವರ್ಷ ಆಡ್ಬೋದು, ಇನ್ನು 2 ವರ್ಷ ಆಡ್ಬೋದು. ಯಾಕಂತ ಹೇಳಿದ್ರೆ ಏಜ್ ಆಗಿ ಹೋಗ್ಬಿಡ್ತು. ಈಗಾಗಲೇ ಅವರಿಗೆ ಆಲ್ರೆಡಿ 40 ವರ್ಷ ವಯಸ್ಸು. ಹಾಗಾಗಿ ಅವರನ್ನು ಕೂಡ ಕೈ ಬಿಡ್ತಾರೆ ಅಂತ ಅನಿಸುತ್ತೆ. ಅದಾದ ನಂತರ ಏನು ಟೋಪ್ಲಿ ಅವರನ್ನು ಕೂಡ ಕೈ ಬಿಡ್ತಾರೆ. ಆಲ್ಮೋಸ್ಟ್ ಬೌಲರ್, ಇಂಗ್ಲೆಂಡ್ ಬೌಲರ್ ಅವರಂತೂ ಈಗ ಟೀಮ್ನಲ್ಲಿಲ್ಲ.
ಇದರ ಜೊತೆಗೆ ಫರ್ಗ್ಯೂಸನ್ ಅವರನ್ನು ಕೂಡ ಕೈ ಬಿಡುವಂಥ ಎಲ್ಲ ಸಾಧ್ಯತೆ ಇದೆ. ಇದರ ಜೊತೆಗೆ ನಮ್ಮ ಯಶ್ ದಯಾಳ್ ಪ್ರಿವಿಯಸ್ ಅಂದರೆ ಚೆನ್ನೈ ಜೊತೆಗೆ ಏನು ಹೀರೋ ಆದ್ರಲ್ಲ ಯಶ್ ದಯಾಳ್ ಅವರನ್ನು ಉಳಿಸ್ಕೊಳ್ಬೇಕು, ರಿಟೈನ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳ ಆಸೆ. ಆದರೆ ಕೇವಲ 4 ಆಟಗಾರರನ್ನ ಮಾತ್ರ ಉಳಿಸ್ಕೊಳ್ಳುವಂಥ ಚಾನ್ಸ್ ಇದೆ. ಹಾಗಾಗಿನೇ ಯಶ್ ದಯಾಳ್ ಅವರನ್ನು ಹರಾಜಿನಲ್ಲಿ ಅಂದರೆ ಈಗ ಕೈ ಬಿಟ್ಟು ಹರಾಜಿನಲ್ಲಿ ಅವರನ್ನು ಮತ್ತೆ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಂಥ ಪ್ಲಾನ್ನಲ್ಲಿ RCB ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಇನ್ನು ಮತ್ತೊಬ್ಬ ಆಟಗಾರ ವೈಶಾಖ್ ವಿಜಯ್ ಕುಮಾರ್ ಹೇಳಿ ಕೇಳಿ ನಮ್ಮ ಕನ್ನಡಿಗ, ಬೆಂಗಳೂರಿನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂಥ ಅಂದರೆ ತವರು ಕ್ರೀಡಾಂಗಣದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥ ಆಟಗಾರ. ಹಾಗಾಗಿ ಅವರನ್ನು ಬಿಡ್ ಮಾಡಬಹುದು ಅಥವಾ ರಿಟೈನ್ ಮಾಡಬೇಕು ಅಂತ ಹೇಳಿ ನಮ್ಮ ಕನ್ನಡಿಗರು ಹೇಳ್ತಾ ಇದ್ದಾರೆ. ಆದರೆ ಅವರನ್ನು ರಿಟೈನ್ ಮಾಡೋದು ಭಾಳ ಕಷ್ಟ. ಹಾಗಾಗಿ ವೈಶಾಖ್ ವಿಜಯ್ ಕುಮಾರ್ ಅವರನ್ನು ಬಿಟ್ಟು ಹರಾಜಿನಲ್ಲಿ ಏನಾದರೂ ತೆಗೆದುಕೊಳ್ಳುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಅದಾದ ನಂತರ ಇನ್ನು ಮನೋಜ್ ಬಾಂಡ್ಗೆ ಅವರೆಲ್ಲ ಬೇರೆ ಅವರನ್ನ ಮೇ ಬಿ ಬಿಟ್ಟು ಬಿಡ್ತಾರೆ ಅನ್ನೋದು ಭಾಳ ಸ್ಪಷ್ಟ. ಇನ್ನು ಯಾರನ್ನ RCB ಫ್ರಾಂಚೈಸಿ ಉಳಿಸ್ಕೊಳ್ಳುತ್ತೆ, ಯಾವ 4 ಆಟಗಾರರನ್ನ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಮೊದಲ ಆಟಗಾರ ಅದು ಬೇರ್ಯಾರೂ ಅಲ್ಲ, ನಮ್ಮ ಕ್ರಿಕೆಟ್ನ ಕಿಂಗ್, ನಮ್ಮ ಕರ್ನಾಟಕದ ಕುವರ ಅಂದರೆ ಕರ್ನಾಟಕದ ಮನೆ ಮಗ ವಿರಾಟ್ ಕೊಹ್ಲಿ ಅವರನ್ನು RCB ಮೊದಲಿಗೆ ರಿಟೈನ್ ಮಾಡಿಕೊಳ್ಳುತ್ತೆ. ಇದು 100% ಖಚಿತ. ಅದಾದ ನಂತರ ಮತ್ತೊಬ್ಬ ಆಟಗಾರ ಬೇರೆ ಯಾರು ಅಲ್ಲ, ಅದು ಇಂಡಿಯನ್ ಪ್ಲೇಯರ್ ನಮ್ಮ ರಜತ್ ಪಟಿದಾರ್. ಹಿ ಈಸ್ ಅ ಸ್ಟಾರ್ ಪ್ಲೇಯರ್, ಯಂಗ್ಸ್ಟರ್, ಜೊತೆಗೆ ನಮ್ಮ RCBಯ ಫ್ಯೂಚರ್ ಸ್ಟಾರ್ ಅಂತಾನೆ ಹೇಳ್ಬೋದು. ಯಾವ ರೀತಿಯಾಗಿ ಪದೇ ಪದೇ ನಮ್ಮ ವಿರಾಟ್ ಕೊಹ್ಲಿ ಅವರನ್ನು ಉಳಿಸ್ಕೊಂಡು ಬಂದರು ಮೊದಲಿಂದ RCB, ಅದೇ ರೀತಿಯಾಗಿ ರಜತ್ ಪಟಿದಾರ್ ಅವರನ್ನು ಕೂಡ ಉಳಿಸ್ಕೊಂಡು ಹೋಗ್ತಾರೆ. ಬಹಳ ಉತ್ತಮವಾದಂಥ ಫಾರ್ಮ್ನಲ್ಲಿದ್ದಾರೆ. ತಂಡಕ್ಕೆ ಮಿಡಲ್ ಆರ್ಡರ್ನಲ್ಲಿ ತುಂಬ ಚೆನ್ನಾಗಿ ಆಡಿ ತಂಡವನ್ನು ಬಲಿಷ್ಠಗೊಳಿಸುವಂಥ ಶಕ್ತಿ ನಮ್ಮ ಪಟ್ಟಿದಾರ್ಗಿದೆ. ಹಾಗಾಗಿ ಅವರನ್ನು ರಿಟೈನ್ ಮಾಡೋದು 100% ಸೂಕ್ತ, ಜೊತೆಗೆ ಮಾಡೇ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಇದರ ಜೊತೆಗೆ ಮತ್ತೊಬ್ಬ ಆಟಗಾರ ವಿಲ್ ಜಾಕ್ಸ್ ನೋಡಿ, ಎಂಥ ವಿಲ್ ಜಾಕ್ಸ್ ಅಂತ ಅಂದರೆ ಅರ್ಧಕ್ಕರ್ಧ ಪಂದ್ಯಗಳಲ್ಲಿ ವಿಲ್ ಜಾಕ್ಸ್ ಇರಲಿಲ್ಲ. ಅರ್ಧ ಟೂರ್ನಮೆಂಟಲ್ಲೇ ವಿಲ್ ಜಾಕ್ಸ್ ಇರಲಿಲ್ಲ. ಆದರೆ ಯಾವಾಗ ತಂಡಕ್ಕೆ ಬಂದರೂ ಆಗ ಆನೆ ಬಲ ಬಂದಂತಾಯಿತು. ಜೊತೆಗೆ ಒಂದು ಸೆಂಚುರಿ ಕೂಡ ಹೊಡೆದ್ರು ವಿಲ್ ಜಾಕ್ಸ್. ಅದಾದ ನಂತರ ಉತ್ತಮವಾದಂಥ ಆಟವನ್ನು ಆಡಿದ್ರು ಎಲ್ಲ ಪಂದ್ಯಗಳಲ್ಲೂ ಕೂಡ. ಹಾಗಾಗಿ ಅವ್ರಿಗೂ ಕೂಡ ಇನ್ನೂ ಏಜ್ ತುಂಬ ಚಿಕ್ಕದು. ಹಾಗಾಗಿ ಅವರನ್ನು ಉಳಿಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಬಿಗ್ ಹಿಟ್ಟರ್ ಕೂಡ. ಹಾಗಾಗಿನೇ ವಿಲ್ ಜಾಕ್ಸ್ ಅವರನ್ನು ರಿಟೈನ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಕೂಡ ಇದು RCB ಅಭಿಮಾನಿಗಳ ಆಶಯ, ರಿಟೈನ್ ಮಾಡಬೇಕು ವಿಲ್ ಜಾಕ್ಸ್ ಅವರನ್ನು ಅಂತ ಹೇಳಿ. ಇದು 3ನೇ ಆಟಗಾರ. ಆದರೆ 4ನೇ ಆಟಗಾರ ನಮ್ಮ ಸಿರಾಜ್ ಬೇಕೇ ಬೇಕು. ಎಷ್ಟೇ ಹೊಡೆಸ್ಕೊಂಡ್ರೂ ಕೂಡ, ಎಷ್ಟೇ ಕೆಟ್ಟದಾಗಿ ಬೌಲಿಂಗ್ ಮಾಡಿದರೂ ಕೂಡ ಅವರು ತುಂಬ ಚೆನ್ನಾಗಿ ಒಂದು ಹಂತದಲ್ಲಿ ಬೌಲಿಂಗ್ ಮಾಡ್ತಾರೆ, ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ಯಾವಾಗಲೂ RCB ಫ್ರಾಂಚೈಸಿ ನಂಬಿಕೆಯನ್ನು ಇಟ್ಕೊಂಡೇ ಇದೆ. ಹಾಗಾಗಿನೇ ಅವ್ರನ್ನ ಪದೇ ಪದೇ ರಿಟೈನ್ ಮಾಡ್ತಾನೆ ಬಂದಿದೆ. ಇನ್ನು ಭಾಳ ಪ್ರಮುಖವಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಎಲ್ಲಿರ್ತಾರೋ ಅಲ್ಲಿ ಸಿರಾಜ್ ಅವರು ಇರಲೇಬೇಕು. ಹಾಗಾಗಿನೇ ಸಿರಾಜ್ ಮೇನ್ ಬೌಲರ್ ಆಗಿ ಇದ್ದೇ ಇರ್ತಾರೆ. ಈ 4 ಆಟಗಾರರು ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ವಿಲ್ ಜಾಕ್ಸ್ ಮತ್ತು ನಮ್ಮ ಸಿರಾಜ್, ಈ 4ವರನ್ನ ನಮ್ಮ RCB ಫ್ರಾಂಚೈಸಿ ರಿಟೈನ್ ಮಾಡುತ್ತೆ ಅನ್ನೋ ಮಾಹಿತಿ ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇದೆ. ಹಾಗಾಗಿನೇ ನಮಗೆ ಬಹಳಷ್ಟು ಜನ ಆಟಗಾರರು ಬೇಕು. DK ಬೇಕು, ಲೋಮ್ರೋರ್ ಬೇಕು, ಇದರ ಜೊತೆಗೆ ನಮ್ಮ ಯಶ್ ದಯಾಳ್ ಬೇಕು, ವೈಶಾಖ್ ವಿಜಯ್ ಕುಮಾರ್ ಬೇಕು, ಫಾಫ್ ಡು ಪ್ಲೆಸಿಸ್ ಬೇಕು, ಜೊತೆಗೆ ಕ್ಯಾಮ್ರಾನ್ ಗ್ರೀನ್ ಬೇಕು. ಇವ್ರನ್ನೆಲ್ಲ ಬಿಡ್ತಾ ಇದ್ದಾರಲ್ಲ, ನಿಜಕ್ಕೂ ಹೊಟ್ಟೆ ಉರಿಯುತ್ತೆ. ಭಾಳ ಬೇಸರದ ಸಂಗತಿ. ಹಾಗಾದರೆ ಸ್ನೇಹಿತರೆ, ನಿಮಗೆ ಯಾವ 4 ಆಟಗಾರರನ್ನು ರಿಟೈನ್ ಮಾಡಿದರೆ ಒಳ್ಳೆಯದು? ಈಗ ನಾನು 4 ಹೆಸರು ಹೇಳಿದೆ. ಅವರನ್ನು ಬಿಟ್ಟು ಇನ್ನು ಯಾರಾದರೂ 4 ಜನರನ್ನ ಏನಾದರೂ ಉಳ್ಕೊಳ್ಬೇಕಪ್ಪ ಇವರು ಟೀಮ್ನಲ್ಲಿ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ಈ ಸ್ಟೋರಿ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.